ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಚಾಮರಾಜನಗರದಲ್ಲಿ ಕಿಚ್ಚ ಸುದೀಪ್ ತಾಯಿ ಶ್ರೀಮತಿ ಸರೋಜಾ ಸಂಜೀವ್ ರವರ ಪ್ರಥಮ ವರ್ಷದ ಪುಣ್ಯಸ್ಮರಣೆ. ನಟ ಕಿಚ್ಚ ಸುದೀಪ್ ಅವರ ತಾಯಿ ಸರೋಜಾ ಸಂಜೀವ್ ಅವರ ಪ್ರಥಮ ವರ್ಷದ ಪುಣ್ಯಸ್ಮರಣೆಯನ್ನು ನಗರದಲ್ಲಿ ರಾಷ್ಟ್ರೀಯ ಆಲ್ ಇಂಡಿಯಾ ಬಾದ್ಶಾ ಕಿಚ್ಚ ಸುದೀಪ್ ಸೇನೆ ವತಿಯಿಂದ ಆಚರಿಸಲಾಯಿತು. ನಗರದ ಚಾಮರಾಜೇಶ್ವರ ಉದ್ಯಾನವನ ಮುಂಭಾಗದಲ್ಲಿ ಸರೋಜಾ ಸಂಜೀವ್ ಅವರ ಭಾವಚಿತ್ರವಿಟ್ಟು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ರಾಷ್ಟ್ರೀಯ ಆಲ್ ಇಂಡಿಯಾ ಭಾಷಾ ಕಿಚ್ಚ ಸುದೀಪ್ ಸೇನೆ ಅಧ್ಯಕ್ಷ ನಾಗೇಂದ್ರ ಮಾತನಾಡಿ, ಕಿಚ್ಚ ಸುದೀಪ್ ಅಣ್ಣ ಅವರ ತಾಯಿ ಸರೋಜಾ ಸಂಜೀವ್ ಅವರ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಆಯೋಜಿಸಲಾಗಿದೆ. ಸುದೀಪ್ ಅಣ್ಣ ಅವರಿಗೆ ತಾಯಿ ಅಂದರೆ ಬಲು ಪ್ರೀತಿ. ದೇಶದಲ್ಲಿ ಪ್ರತಿನಿತ್ಯ ತಾಯಿಯ ಪಾದುಕೆ ಪೂಜೆ ಮಾಡುವ ಏಕೈಕ ವ್ಯಕ್ತಿ ಸುದೀಪ್ ಅಣ್ಣ ಆಗಿದ್ದಾರೆ. ಸುದೀಪ್ ಅಣ್ಣನವರು ತಾಯಿ ಅಗಲಿಕೆಯ ನೋವಿನಿಂದ ಹೊರಬರಲಿ, ಅವರ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆಶಿಸಿದರು. ನಗರಸಭಾ ಸದಸ್ಯ ಶಿವರಾಜ್ ಮಾತನಾಡಿ, ನಟ ಕಿಚ್ಚ ಸುದೀಪ್ ಅವರು ದೇಶದಲ್ಲಿ ಒಬ್ಬ ಉತ್ತಮ ನಟರಾಗಿದ್ದು, ಅವರ ಮಾತೃಶ್ರೀ ಅಗಲಿ ಇಂದಿಗೆ 1 ವರ್ಷ ಆಗಿದ್ದು, ಅವರ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಗರದಲ್ಲಿ ಆಚರಿಸಲಾಗಿದೆ. ಅವರ ಕುಟುಂಬ ದುಃಖದಿಂದ ಹೊರಬರಲಿ ಎಂದು ಪ್ರಾರ್ಥಿಸಿದರು. ಕಾರ್ಯಕ್ರಮದಲ್ಲಿ ಆನಂದ್, ಚಂದ್ರು, ಪುಟ್ಟಸ್ವಾಮಿ, ಲೋಕೇಶ್, ಚೇತು, ಸಂತೋಷ, ಮನು, ಮಧು, ಹೊಮ್ಮ ಸೋಮನಾಯಕ, ಕುಮಾರ, ರಾಜು, ನಗೀನ್, ಬಿಳಿಗಿರಿ, ಕಿಚ್ಚ ಸುದೀಪ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೂ ಅನ್ನ ಸಂತರ್ಪಣೆ ಮಾಡಲಾಯಿತು. ವರದಿ ಕುಮಾರ ಎಸ್, ಚಾಮರಾಜನಗರ. ಕಲಾವಿದ ಅಂತೇಳಿ ಇಡೀ ದೇಶದಾದ್ಯಂತ ಕರ್ನಾಟಕದಿಂದ ಹೋಗಿ ಹೆಸರು ಮಾಡಿರುವಂಥ ಕಿಚ್ಚ ಸುದೀಪ್ ಅವರ ತಾಯಿಯವರು ಎಲ್ಲ ಈ ಬಗ್ಗೆ ಮೊದಲನೇ ಒಂದು ಪುಣ್ಯಸ್ಮರಣೆ. ಅವರ ಇಡೀ ಕುಟುಂಬಕ್ಕೆ ಈ ಒಂದು ದುಃಖದಿಂದ ಹೊರಗೆ ಬರಲಿಕ್ಕೆ ದೇವರು ಆಶೀರ್ವಾದ ಮಾಡ್ತಾರೆ. ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅಣ್ಣನ ತಾಯಿಯವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ಇದೆ. ಹಾಗಾಗಿ ನಾವು ನಮ್ಮದೇ
ನಾಗೇಂದ್ರ ಆಲ್ ಇಂಡಿಯಾ ಭಾಷಾ ಕಿಚ್ಚ ಸುದೀಪ್ ಇದು ಮೊದಲನೇ ವರ್ಷದ ಪುಣ್ಯ ಕಾರ್ಯಕ್ರಮ ನಾನು ಮಾಡಿದ್ದೀನಿ. ಏನಾದರೂ ಈ ದೇಶದಲ್ಲಿ ಅವರ ತಾಯಿಯ ಪಾದನೆಯನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಅದು ಏಕೈಕ ವ್ಯಕ್ತಿ ಕಿಚ್ಚ ಸುದೀಪಣ್ಣ. ಮತ್ತು ಯಾವುದೇ ದಿನ ಆಗಲಿ ಅವರು ಪ್ರತಿದಿನ ಎಷ್ಟೇ ಸರಿನೂ ಹೊರಗಡೆ ಹೋಗ್ಬೇಕಾದ್ರೆ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿದೆ ಒಂದು ವಿಷಯ ನಾವು ನೋಡೇ ಇಲ್ಲ ಸುದೀಪಣ್ಣ. ಹಾಗಾಗಿ ಭಾಳ ಪ್ರೀತಿಯಿಂದ